ನಾವು ಚೈತನ್ಯಗೊಳಿಸೋದಕ್ಕೆ ಮುದ್ರೆಗಳ ಸಹಾಯವನ್ನು ನಾವು ಪಡ್ಕೊಳ್ತೀವಿ. ಸಪ್ತಚಕ್ರಗಳು 7: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಆನಂತರ ಸಹಸ್ರಾರ. 8ನೆಯದು ಬಿಂದು ವಿಸರ್ಗ ಅಂತ ಹೇಳಿ, ಬಿಂದು ಚಕ್ರ ಅಂತ ಹೇಳಿ ನಾವು ಕರಿತೀವಿ. ಸಪ್ತಚಕ್ರಗಳನ್ನು ನಾವು ಗಮನಿಸ್ತಾ, ಮೊದಲನೇದು ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರವನ್ನು ಮೂಲಾಧಾರ ಮುದ್ರೆಯ ಮೂಲಕ ನಾವು ಉದ್ದೀಪನಗೊಳಿಸ್ತೀವಿ. ಅದನ್ನು ಮಾಡೋ ಕ್ರಿಯೆ ಹೇಗೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ತೋರು ಬೆರಳು ಮತ್ತು ಉಂಗುರ ಬೆರಳು ಮತ್ತು ಕಿರು ಬೆರಳನ್ನು ಜಾಯಿಂಟ್ ಮಾಡಿ, ಇಂಟರ್ಲಾಕ್ ಮಾಡಿ, ಮಧ್ಯದ ಬೆರಳನ್ನು ಜೋಡಿಸಿ, ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಇಂಟರ್ಲಾಕ್ ಮಾಡಿ, ಈ ರೀತಿಯಾಗಿ ಮಾಡಿ ಹೀಗೆ ನಾಭಿಯ ಕೆಳಭಾಗದಲ್ಲಿ ಹಿಡಿದು ಇದನ್ನು ಚಕ್ರಗಳನ್ನು ಧ್ಯಾನ ಮಾಡೋದ್ರಿಂದ ಮೂಲಾಧಾರ ಚಕ್ರ ಉದ್ದೀಪನಗೊಳ್ತಾ ಹೋಗುತ್ತೆ. ಹಾಗೆ ಮೇಲೆ ಬರ್ತಾ 2ನೆಯದು ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರವನ್ನು ಮುದ್ರೆಗಳ ಮೂಲಕ ಗುರುತಿಸದೇ ಆದಲ್ಲಿ ಅದಕ್ಕೆ ನಾವು ಶಕ್ತಿ ಮುದ್ರೆ ಅಂತ ಹೇಳಿ ಕರಿತೀವಿ. ಅದನ್ನು ಮಾಡೋ ಬಗ್ಗೆ ಹೇಗೆ ಅಂತೇಳಂದರೆ, ಹೆಬ್ಬೆರಳನ್ನು ಕಿರುಬೆರಳಿನ ಬುಡಕ್ಕೆ ತಾಗಿಸಿ, ತೋರು ಬೆರಳು ಮಧ್ಯದ ಬೆರಳಿನಿಂದ ಹೆಬ್ಬೆರಳನ್ನು ಈ ರೀತಿಯಾಗಿ ಮುಚ್ಚಿ, ಆನಂತರ ಉಂಗುರ ಬೆರಳು ಕಿರುಬೆರಳನ್ನು ಜೋಡಿಸಿ, ಆನಂತರ ಈ ರೀತಿ ಮುಷ್ಟಿಯನ್ನು ಹೀಗೆ ಜೋಡಿಸಿ, ಇದನ್ನು ನಾವು ನಾಭಿಯ ಹತ್ತಿರ ಹಿಡಿದಾಗ ಇದೇನಾಗುತ್ತೆ, ಸ್ವಾಧಿಷ್ಠಾನ ಚಕ್ರ ಜಾಗೃತಗೊಳ್ತಾ ಹೋಗುತ್ತೆ, ಚೈತನ್ಯಗೊಳ್ತಾ ಹೋಗುತ್ತೆ. ಹಾಗೆಯೇ ಮೇಲೆ ಬಂದರೆ 3ನೆಯ ಚಕ್ರ ಮಣಿಪುರ ಚಕ್ರ. ಆ ಮಣಿಪುರ ಚಕ್ರವನ್ನು ಮುದ್ರೆಗಳ ಮೂಲಕ ಚೈತನ್ಯಗೊಳಿಸೋದೇ ಆದಲ್ಲಿ ಅದಕ್ಕೆ ನಾವು ರುದ್ರ ಮುದ್ರೆ ಅಂತ ಹೇಳಿ ಕರಿತೀವಿ. ಆ ರುದ್ರ ಮುದ್ರೆ ಮಾಡುವ ಬಗ್ಗೆ ಹೇಗೆ ಅಂತೇಳಿದ್ರೆ, ಹೆಬ್ಬೆರಳಿನ ಅಗ್ರಭಾಗಕ್ಕೆ ತೋರು ಬೆರಳು, ಆನಂತರ ಉಂಗುರ ಬೆರಳನ್ನು ಜೋಡಿಸ್ತೀವಿ. ಮಧ್ಯದ ಬೆರಳು ಕಿರುಬೆರಳು ನೇರವಾಗಿರಲಿ. ಇದು ಮಣಿಪುರ ಚಕ್ರವನ್ನು ಜಾಗೃತಗೊಳಿಸ್ತಾ ಹೋಗುತ್ತೆ. ಹಾಗೆಯೇ ಊರ್ಧ್ವಮುಖಿಯಾಗಿ ಬಂದರೆ ಮುಂದಿನದು ಅನಾಹತ ಚಕ್ರ. ಈ ಅನಾಹತ ಚಕ್ರವನ್ನು ನಾವು ಚೈತನ್ಯಗೊಳಿಸೋದು ಪಂಕಜ ಮುದ್ರೆಯ ಮುಖಾಂತರ. ಪಂಕಜ ಮುದ್ರೆಯನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಬೆರಳುಗಳನ್ನು ಈ ರೀತಿ ವಿಸ್ತೃತ ರೂಪದಲ್ಲಿರಿಸಿ, ಮಣಿಕಟ್ಟನ್ನು ಜೋಡಿಸಿ, ಹೆಬ್ಬೆರಳಿನ ಪಾರ್ಶ್ವಭಾಗವನ್ನು ಜೋಡಿಸಿ, ಅನಂತರ ಕಿರುಬೆರಳಿನ ಪಾರ್ಶ್ವಭಾಗವನ್ನು ಜೋಡಿಸಿ, ಉಳಿದ ಬೆರಳುಗಳು ಈ ರೀತಿ ವಿಸ್ತೃತ ರೂಪದಲ್ಲಿರಲಿ. ಇದನ್ನು ಹೃದಯದ ಮುಂದೆ ಹಿಡಿಯಿರಿ. ಇದನ್ನು ನಾವು ಪಂಕಜ ಮುದ್ರೆ ಅಂತ ಹೇಳಿ ಅನಾಹತ ಚಕ್ರವನ್ನು ನಾವು ಚೈತನ್ಯಗೊಳಿಸ್ಬೋದು. ಹಾಗೆ ಊರ್ಧ್ವಮುಖಿಯಾಗಿ ಬಂದರೆ ನಮಗೆ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರವನ್ನು ಹೇಗೆ ಜಾಗೃತಗೊಳಿಸೋದು ಮುದ್ರೆಯ ಮುಖಾಂತರ ಅಂದರೆ, ಅದಕ್ಕೆ ಗ್ರಂಥಿತ ಮುದ್ರೆ ಅಂತ ಹೇಳಿ ಕರಿತೀವಿ. ನಾವು ಆ ಗ್ರಂಥಿತ ಮುದ್ರೆಯನ್ನು ಹೇಗೆ ಮಾಡೋದು ಅಂದರೆ, ಹೀಗೆ ಬೆರಳುಗಳನ್ನು ವಿಸ್ತೃತ ರೂಪದಲ್ಲಿರಿಸಿ ಈ ರೀತಿ ಹಿಮ್ಮುಖನಾಗಿ ಬೆನ್ನಿನ ಭಾಗದಿಂದ ಇಂಟರ್ಲಾಕ್ ಮಾಡಿ ಅದನ್ನು ಮಡಿಸಿದ ನಂತರ ತೋರು ಬೆರಳು ಮತ್ತು ಹೆಬ್ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಸಿ ಅದನ್ನು ಟಿಪ್ಪನ್ನು ಟಚ್ ಮಾಡಿ, ಇದನ್ನು ಗ್ರಂಥಿತ ಮುದ್ರೆ ಅಂತ ಹೇಳಿ ಕರೀತಾರೆ. ಹೀಗೆ ಗಂಟಲಿನ ಹತ್ತಿರ ಇದನ್ನು ಹಿಡಿದು ನಾವು ಧ್ಯಾನಸ್ಥ ಸ್ಥಿತಿಯಲ್ಲಿದ್ದರೆ ಈ ವಿಶುದ್ಧಿ ಚಕ್ರ ಚೈತನ್ಯಗೊಳ್ತಾ ಹೋಗುತ್ತೆ. ಹಾಗೆಯೇ ಮುಂದುವರೆದ್ರೆ ಆಜ್ಞಾಚಕ್ರ. ಆಜ್ಞಾಚಕ್ರಕ್ಕೆ ನಾವು ಚೈತನ್ಯವನ್ನು ಶಕ್ತಿಯನ್ನು ನೀಡುವುದೇ ಆದಲ್ಲಿ ಮುದ್ರೆಗಳ ಮುಖಾಂತರ ಅದಕ್ಕೆ ನಾವು ಮಹಾಶೀರ್ಷ ಮುದ್ರೆ ಅಂತ ಹೇಳಿ ಕರಿತೀವಿ. ಹೇಗೆ ಮಾಡೋದು ಅಂದರೆ, ಈ ಉಂಗುರ ಬೆರಳನ್ನು ಹಸ್ತದ ಮಧ್ಯಕ್ಕೆ ಜೋಡಿಸಿ, ಆನಂತರ ಹೆಬ್ಬೆರಳಿನ ಅಗ್ರಭಾಗಕ್ಕೆ ತೋರು ಬೆರಳು ಮಧ್ಯದ ಬೆರಳನ್ನು ಜೋಡಿಸಿ, ಕಿರುಬೆರಳು ನೇರವಾಗಿರಲಿ. ಈ ರೀತಿಯಾಗಿ ಹಿಡಿಯೋದ್ರಿಂದ ಇದು ಮಹಾಶೀರ್ಷ ಮುದ್ರೆ. ಶಿರಸ್ಸು ಅಂದರೆ ತಲೆಯ ಭಾಗ. ಆಜ್ಞಾಚಕ್ರವನ್ನು ಇದು ಚೈತನ್ಯಗೊಳಿಸಿ ಜಾಗೃತಗೊಳಿಸುವಂತಹ ಒಂದು ವಿಶೇಷ ಮುದ್ರೆ. ಇನ್ನು ಕೊನೆಯ ಭಾಗದಲ್ಲಿ ಅದು ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರವನ್ನು ನಾವು ಮುದ್ರೆಗಳ ಮುಖಾಂತರ ಜಾಗೃತಗೊಳಿಸೋದೇ ಆದಲ್ಲಿ ಕೈಗಳನ್ನು ವಿಸ್ತೃತ ರೂಪದಲ್ಲಿರಿಸಿ, ಹೆಬ್ಬೆರಳಿನ ಅಗ್ರಭಾಗಗಳನ್ನು ಜೋಡಿಸಿ, ಹಾಗೆ ತೋರು ಬೆರಳಿನ ಅಗ್ರಭಾಗಗಳನ್ನು ಜೋಡಿಸಿ, ಉಳಿದ ಬೆರಳುಗಳು ವಿಸ್ತೃತ ರೂಪದಲ್ಲಿರಲಿ. ಈ ರೀತಿಯಾಗಿ ಇದನ್ನು ಹೀಗೆ ತಲೆಯ ಭಾಗದಲ್ಲಿ ಹೀಗೆ ಹಿಡಿಯೋದ್ರಿಂದ ಸಹಸ್ರಾರ ಚಕ್ರ ಉದ್ದೀಪನಗೊಳ್ತಾ ಹೋಗುತ್ತೆ, ಚೈತನ್ಯಗೊಳ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಸಪ್ತ ಚಕ್ರಗಳನ್ನು ಮುದ್ರೆಗಳ ಮೂಲಕ ಚೈತನ್ಯಗೊಳಿಸಿ ಜಾಗೃತಗೊಳಿಸೋದ್ರಿಂದ ಆರೋಗ್ಯವನ್ನು ಪಡೆಯುವುದು. ಧನ್ಯವಾದ.